ನಿನ್ನೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಜಾಲಿವುಡ್ನಲ್ಲಿ ಏನೆಲ್ಲ ಬೆಳವಣಿಗೆ ನಡೀತು ಅನ್ನೋದನ್ನ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಏನು ಎಸ್ಟಿಪಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸೀಲ್ ಮಾಡಿದ್ದಂತಹ ಜಾಲಿವುಡ್ ಅನ್ನ ಸದ್ಯಕ್ಕೆ ಬಿಗ್ ಬಾಸ್ ನಡೀತಾ ಇದ್ದಂತಹ ಗೇಟ್ ನಂಬರ್ ಸಿ ಅಥವಾ ಬಿಗ್ ಬಾಸ್ ನಡೀತಾ ಇದ್ದಂತಹ ಪ್ರದೇಶ ಏನಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಅನುಮತಿ ಕೊಟ್ಟು ಈಗ ಸದ್ಯಕ್ಕೆ ಏನು ಗೇಟ್ ನಂಬರ್ ಸಿ ಅನ್ನ ಓಪನ್ ಮಾಡಿರುವಂತಹದ್ದು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಸೂಚನೆ ಮೇರೆಗೆ ಡಿಸಿ ಯಶವಂತ್ ಗುರುಕರ್ ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ ಅವರು ಖುದ್ದು ರಾತ್ರಿ ಒಂದು 2:45 ಸುಮಾರಿಗೆ ಬಂದು ಈ ಒಂದು ಗೇಟ್ ನಂಬರ್ ಸಿ ಅನ್ನ ಕಂಪ್ಲೀಟ್ ಆಗಿ ಏನು ಸೀಲ್ ಮಾಡಿದಂತಹ ಬೀಗವನ್ನ ತೆಗೆದು ಹೋಗಿರುವಂತಹದ್ದು. ಬೀಗ ತೆಗೆದ ಕೆಲವೇ ಒಂದು ನಿಮಿಷಗಳು ಅಂದ್ರೆ ಅರ್ಧ ಗಂಟೆ ಸುಮಾರಿಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತಹ ಸ್ಪರ್ಧಿಗಳನ್ನ ಕಂಪ್ಲೀಟ್ ಆಗಿ ಏನು ಇಲ್ಲಿಗೆ ಕರ್ಕೊಂಡ್ ಬಂದಿರುವಂತಹದ್ದು, ಅಂದ್ರೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ ಬಂದಿರುವಂತಹದ್ದು ರಾತ್ರೋರಾತ್ರಿ. ಇದಾದ ನಂತರ ಈಗಾಗಲೇ ಏನು ಈ ಹಿಂದೆ ಸುಮಾರು 6 ನೋಟಿಸ್ ಅನ್ನ ಎಸ್ಟಿಪಿ ವಿಚಾರವಾಗಿ ಜಾಲಿವುಡ್ ಅವರಿಗೆ ಕೊಟ್ಟಿದ್ವಿ. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಒಂದು ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅದಕ್ಕಾಗಿ ನಾವು ಸೀಲ್ ಡೌನ್ ಮಾಡಿದ್ವಿ ಅನ್ನುವಂತಹ ಒಂದು ಸಮಂಜಸವನ್ನ ಪಿಸಿಬಿ ಹೇಳಿರುವಂತಹದ್ದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಈಗ ಸದ್ಯಕ್ಕೆ ಈ ಕುರಿತು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಕೂಡ ವಿಚಾರಣೆಯಲ್ಲಿರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಈ ಒಂದು ಬಿಗ್ ಬಾಸ್ ಶೋ ಏನ್ ನಡೀತಾ ಇದೆ ಈ ಒಂದು ಪ್ರದೇಶಕ್ಕೆ ಮಾತ್ರ ಸದ್ಯಕ್ಕೆ ಅನುಮತಿ ಕೊಟ್ಟಿರುವಂತಹದ್ದು. ಅದು ಕೂಡ ಬಿಗ್ ಬಾಸ್ ನಡೆಸುವಂತ ಏನು ಸಿಬ್ಬಂದಿ ಇದ್ದಾರೆ ಅವರು ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟಿರುವಂತಹದ್ದು. ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಸ್ಟ್ಲಿ ವಸ್ತುಗಳು, ಕಾಸ್ಟ್ಲಿ ಆಗಿರುವಂತಹ ಕ್ಯಾಮೆರಾಗಳು ಮತ್ತೆ ಸಿಸ್ಟಮ್ಗಳು ಒಳಗಡೆ ಇರುವಂತಹದ್ರಿಂದ ಅದನ್ನ ಬಳಕೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೆ ಅದನ್ನ ಮೇಂಟೈನ್ ಮಾಡುವಂತಹ ಒಂದು ಅನಿವಾರ್ಯ ಇರೋದ್ರಿಂದ ಅದನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ನಮಗೆ ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ರು. ಈ ಮನವಿ ಪತ್ರವನ್ನ ಒಂದು ಏನು ಅನುಮತಿಗೆ ಸಂಬಂಧಿಸಿದಂತೆ ಆ ಮನವಿ ಪತ್ರವನ್ನು ಪುರಸ್ಕರಿಸಿದ ಡಿಸಿ ಅವರು ಸದ್ಯಕ್ಕೆ ಬಂದು ಆ ಒಂದು ಗೇಟ್ ನಂಬರ್ ಸಿ ಅನ್ನು ತೆರವು ಮಾಡಿ ಶೋಗೆ ಸಂಬಂಧಪಟ್ಟಂತೆ ಒಂದು ಅನುಮತಿಯನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಏನು ಸ್ಪರ್ಧಿಗಳು ಕೂಡ ಬಂದು ಶೋಗೆ ಸಂಬಂಧಪಟ್ಟಂತೆ ಏನ್ ಟೆಲಿಕಾಸ್ಟ್ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನ ಮಾಡ್ಕೊಂತ ಇರುವಂತಹದ್ದು. ಇನ್ನು ಜಾಲಿವುಡ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಮೇನ್ ಗೇಟ್ ಏನಿದೆ ಅದನ್ನ ಈವರೆಗೂ ಕೂಡ ಸೀಲ್ ಮಾಡಿರುವಂತಹದ್ದು. ಹೈಕೋರ್ಟ್ ನಿರ್ದೇಶನ ಅಥವಾ ಹೈಕೋರ್ಟ್ ಆದೇಶ ಏನ್ ಬರುತ್ತೆ ಅದರ ಮೇರೆಗೆ ಡಿಸಿ ಅವರು ಕ್ರಮಕ್ಕೆ ಮುಂದಾಗ್ತಿವೆ ಅನ್ನುವಂತಹ ಒಂದು ಮಾತನ್ನ ಹೇಳಿರುವಂತಹದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಜಾಲಿವುಡ್ ನ ಒಂದು ಸ್ಟುಡಿಯೋ ಏನಿದೆ ಈ ಒಂದು ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕಾನೂನು ಹೋರಾಟ ಮಾಡ್ತಾ ಇರುವಂತಹದ್ದು ಏನು ಜಾಲಿವುಡ್ ಸಿಬ್ಬಂದಿ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಜಿವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.